ಎಸೆನೋ ಮತ್ತೊಬ್ಬ ನಮ್ಮ ಭಾರತದ ಬೌಲರ್ ಮುಖೇಶ್ ಕುಮಾರ್ ಬಂದಿದ್ದಾರೆ. ಸರ್, ಯಾಕೆ ಪದೇ ಪದೇ ಈ ಬಾರಿ ಬಿಡ್ಡಿಂಗ್ ನಲ್ಲಿ ತುಂಬಾ ಉತ್ತಮ ಪ್ರದರ್ಶನ ತೋರ್ತಾ ಇದ್ದು ದೆಹಲಿ ಕ್ಯಾಪಿಟಲ್ಸ್ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಬ್ಯಾಟಿಂಗ್ ವಿಭಾಗ ಆಗಿರ್ಬೋದು, ಬೌಲಿಂಗ್ ವಿಭಾಗ ಆಗಿರ್ಬೋದು. ಈಗ ಮುಖೇಶ್ ಕುಮಾರ್ ಕೂಡ ದೆಹಲಿ ಪಾಲಾಗಿದ್ದಾರೆ ನೋಡಿ. ಅದ್ಭುತವಾದಂತ ಬೌಲರ್, ದೆಹಲಿಗೆ ಬೇಕಾಗಿತ್ತು ಈ ಬೌಲರ್. ಅವರು ತಮ್ಮ ತೆಕ್ಕೆಗೆ ಹಾಕಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. 8 ಕೋಟಿ ರೂಪಾಯಿಗೆ ದೆಹಲಿ ಕ್ಯಾಪಿಟಲ್ಸ್ ಪಾಲಾಗಿದ್ದಾರೆ ನಮ್ಮ ಭಾರತದ ಯುವ ಬೌಲರ್ ಮುಖೇಶ್ ಕುಮಾರ್. ಇವ್ರ ಮೇಲೆ ಎಲ್ಲೋ ಒಂದ್ ಕಡೆ ಬಹಳಷ್ಟು ಫ್ರಾಂಚೈಸಿಗಳು ಕಣ್ಣಿಟ್ಟಿದ್ರು. ಆದ್ರೆ ಫೈನಲಿ ದೆಹಲಿ ಕ್ಯಾಪಿಟಲ್ಸ್ ಫ್ರಾಂಚೈಸಿ ಇಲ್ಲ, ಮುಖೇಶ್ ಕುಮಾರ್ ನಮಗೆ ಬೇಕೇ ಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮ ತಂಡಕ್ಕೆ ಸೇರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗ ಮತ್ತೊಬ್ಬ ವೇಗದ ಬೌಲರ್ ದೀಪಕ್ ಚಹರ್ ಬಂದಿದ್ದಾರೆ. ದೀಪಕ್ ಚಹರ್ ಬಹಳ ದೊಡ್ಡ ಮಟ್ಟದಲ್ಲಿ ಬಿಡ್ ಆಗುವಂತ ಸಾಧ್ಯತೆ ಇದೆ, ಹರಾಜಾಗುವಂತ ಸಾಧ್ಯತೆ ಇದೆ. ಹಾಗಾಗಿ ದೀಪಕ್ ಚಹರ್ ಬಗ್ಗೆ ಮಾತನಾಡೋದಾದ್ರೆ ಸರ್, ದೀಪಕ್ ಚಹರ್ ಒಂದು ಸಮಸ್ಯೆ ಅವ್ರದ್ದು ಒಂದೇ, ಇಂಜುರಿ, ಫಿಟ್ನೆಸ್ ಕೊರತೆ, ಫಿಟ್ನೆಸ್ ಸಮಸ್ಯೆ ಕಾಡ್ತಾನೆ ಇರುತ್ತೆ. ಯಾವ್ದಕ್ಕಾದ್ರು ಸಣ್ಣ ಸಣ್ಣ ಇದಕ್ಕೂ ಪದೇ ಪದೇ ಇಂಜುರಿ ಆಗ್ತಾ ಇರ್ತಾರೆ. ಟೀಮ್ ಅಲ್ಲಿ ಇದ್ರೆ ಅದ್ಭುತ ಆಟಗಾರ, ಅದ್ರಲ್ಲಿ ಎರಡನೇ ಮಾತಿಲ್ಲ. ನಿಜ. ಆಡಿದ ಬ್ಯಾಟಿಂಗ್ ಬಂದ್ರೆ ಜೊತೆಗೆ ಬ್ಯಾಟಿಂಗ್ ಕೂಡ ಅದ್ಭುತವಾಗಿ ಆಡ್ತಾರೆ. ಬ್ಯಾಟಿಂಗ್ ಬಂದ್ರೆ ಅದ್ಭುತ, ಬೌಲಿಂಗ್ ಕೂಡ ಅದ್ಭುತ, ಫೀಲ್ಡಿಂಗ್ ಕೂಡ ಅದ್ಭುತ. ಟೀಮ್ ನಲ್ಲಿ ಒಂದ್ ರೀತಿ ಒಂಥರ ಜ್ವಾಲಾಮುಖಿ ತರ ಸಿಡಿತಾ ಇರ್ತಾರೆ ಯಾವಾಗ್ಲೂ. ಹೌದು, ಆ ರೇಂಜ್ ನಲ್ಲಿ ಇರ್ತಕ್ಕಂತ ಒಬ್ಬ ಪ್ಲೇಯರ್ ನಿಮ್ಗೆ ಯಾವುದೇ ಟೀಮ್ಗೆ ಒಂದು ಅಸೆಟ್. ನಿಜ, 100%. ಆದ್ರೆ ಫಿಟ್ನೆಸ್ ಪ್ರಾಬ್ಲಮ್ ಇದ್ರೆ ಅದೇ ಟೀಮ್ಗೆ ಭಾರನೂ ಆಗ್ತಾರೆ. ಎಸ್, ಗಮನಿಸ್ತಾ ಇದೀವಿ ಇಲ್ಲಿ ದೀಪಕ್ ಚಹರ್ ಯಾವ ತಂಡದ ಪಾಲಾಗ್ತಾರೆ. ಮುಂಬೈ ಇಂಡಿಯನ್ಸ್ ನವರು ಟ್ರೈ ಮಾಡ್ತಾ ಇದ್ದಾರೆ. ಮುಂಬೈ ಇಂಡಿಯನ್ಸ್ಗೂ ಕೂಡ ಒಬ್ಬ ಭಾರತೀಯ ಬೌಲರ್ ಬೇಕೇ ಬೇಕು. ಪಂಜಾಬ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿಗಳ ನಡುವೆ ಈಗ ನಡೀತಾ ಇರೋದು ಬಿಡ್ಡಿಂಗ್ ಪ್ರಕ್ರಿಯೆ. ಯಾರ ಪಾಲಾಗ್ತಾರೆ ಹಾಗಾದ್ರೆ? ದೀಪಕ್ ಚಹರ್ ಪಂಜಾಬ್ಗೂ ಕೂಡ ಬೇಕಾಗಿದೆ, ಇತ್ತ ಮುಂಬೈ ಇಂಡಿಯನ್ಸ್ ಬೇಕಾಗಿದೆ. ಜೊತೆಗೆ ಸಿಎಸ್ಕೆ ಕೂಡ ಇಂಟ್ರೆಸ್ಟ್ ತೋರಿಸ್ತಾ ಇದೆ ಈ ಬಾರಿ. ಮೂಲತಃ ಅವರು ಸಿಎಸ್ಕೆ ಇಂದನೇ ಮಿಂಚಿರುವಂತ ಆಟಗಾರ, ಸಿಎಸ್ಕೆ ನೆಲೆ ಮಿಂಚಿರೋದು ಜಾಸ್ತಿ. ಹೌದು. ಆದ್ರೆ ಅವರು ಅವರವರ ಪ್ಲೇಯರ್ ಗಳನ್ನ ಬಿಟ್ಟು ಕೊಡಲ್ಲ ಅಷ್ಟು ಈಸಿಯಾಗಿ. ಇಲ್ಲ, ಯಾಕೋ ಮುಂಬೈ ಕಡೆಗೆ ಹೋಗುವಂತ ಎಲ್ಲಾ ಸಾಧ್ಯತೆ ಇದೆ. ಫೈನಲಿ 9.25 ಕೋಟಿ ರೂಪಾಯಿಗೆ ದೀಪಕ್ ಚಹರ್ ಮುಂಬೈ ಇಂಡಿಯನ್ಸ್ ಪಾಲಾಗಿದ್ದಾರೆ. ಇದು ನಿಜಕ್ಕೂ ಕೂಡ ಒಂದು ಒಳ್ಳೆಯ ಬಿಡ್ಡಿಂಗ್. ಒಂದು ಕಡೆ ಟ್ರೆಂಟ್ ಬೌಲ್ಟ್ ಆದ್ರೆ ಮತ್ತೊಂದು ಎಂಡ್ನಲ್ಲಿ ನಮ್ಮ ಜಸ್ಪ್ರೀತ್ ಬುಮ್ರಾ, ಇವರಿಬ್ಬರ ನಡುವೆ ಬೌಲಿಂಗ್ ಮಾಡೋದಕ್ಕೆ ಬರೋದು ದೀಪಕ್ ಚಹರ್. ಹಾಗಾಗಿ ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ಒಂದ್ ಕಡೆ ಆನೆ ಬಲ ಇದೆ, ಮತ್ತೊಂದ್ ಕಡೆ ಬೌಲಿಂಗ್.